ಸರ್ವದೇವಾಲಯಗಳಲ್ಲಿ ಸರ್ವ ಭಕ್ತರಿಗೆ ನಮಸ್ಕಾರ. ಇಂದ ಕಬ್ಬಿಗೆ ಏನು ಹೊತ್ತ ಹಾಕಿದಂಗೆ ಆಗ್ತದೆ. ನಮ್ಮ ಕಲೆಕ್ಟರ್ ಸಾಹೇಬರು ವೇದಿಕೆ ಮೇಲೆ ಕೂತಂತ ಎಲ್ಲ ವ್ಯಕ್ತಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ನನಗೂ ಭಾಳ ಆನಂದ ಐತಿ. ಅದರೊಳಗ ಕಲೆಕ್ಟರ್ ಸಾಹೇಬರು ಅವರು ಇಬ್ಬರು ದಂಪತಿಗಳು ಬಂದದಕ್ಕೆ ಶಂಕರ ಮತ್ತು ಮಹಾಲಕ್ಷ್ಮಿ ಶಂಕರ ಪಾರ್ವತಿ ಬಂದಂಗೆ ಆಯ್ತು. ಭಾಳ ಆನಂದ ಆಯ್ತು. ಯಾಕೆ ನಮಗೆಲ್ಲ ಈಗ ಪದ್ಧತಿ ಕೇಳಿ ಭಾಳ ಸಚ್ಚಬೇಕು, ಸತ್ಸಂಗ ಬೇಕು. ಸತ್ಸಂಗನ ಲೇಸ ಎಲ್ಲ ಥರವೂ ಸಚ್ಚಬೇಕು. ತಾಟು ಸಚ್ಚಬೇಕು, ಮನಾನು ಸಚ್ಚಬೇಕು. ಮನ ಸಚ್ಚಿದ ಮೋಕ್ಷಕ್ಕಾಗಲಿ, ತಾಟು ಸಚ್ಚಿದ ದೇಹಕ್ಕೆ ಆಗಲಿ. ಅದಕ್ಕೆ ದೇಹ ಸಂಭಾಳಿಸ್ಬೇಕಾದ ಸಚ್ಚುತ್ತಾ ಬೇಕು. ಇದು ಘಟ ಇದ್ದಾಗ ಗಟ್ಟಿಗಳನ್ನು ಕಳಿಸಿರ್ತಾವೆ. ತಾಟು ಸಚ್ಚಬೇಕಾದ್ರೆ ಘಟ ಸಚ್ಚುಳಿಗಿಲ್ಲ. ಅದಕ್ಕಾಗಿ ರೋಗಾದಿಗಳಿಂದ ನಾವು ಹೋಗಬೇಕಾಗ್ತತಿ. ಇದು ನಮ್ಮ ಸಾಹೇಬರು ಹೇಳಿದಂಥ ಮಾತ ಭಾಳ ಬುದ್ಧಿ ಮಾತತಿ. ನಾವೆಲ್ಲ ತಿಳ್ಕೋಬೇಕು. ಇನ್ನಷ್ಟು ಹೆಚ್ಚು ಸ್ವಚ್ಛ ಮಾಡ್ಕೋಬೇಕು. ನಾವು ಏನು ಸ್ವಚ್ಛ ಮಾಡ್ಕೋಬೇಕಾದ್ರೆ ಮನಾನು ಸ್ವಚ್ಛ ಮಾಡಬೇಕು. ಅನ್ನುವಂಥ ತಾಟ ನೀತಿ ಮಾಡಿದ ನಡಿಬೇಕು. ಇಂಥ ದೊಡ್ಡ ಕಲೆಕ್ಟರ್ ಸಾಹೇಬರು ನಮಗೆ ಭೇಟಿಯಾಗಿ ನಿಮ್ಗೆ ಬುದ್ಧಿವಾದ ಹೇಳುವ ಕ್ಷೇತ್ರದಾಗ ಸ್ಥಳ ಐತಿ, ಮಿತ್ರ ಸ್ಥಳ ಇಲ್ಲ. ಅದಕ್ಕಾಗಿ ಅವ್ರು ಭಾವಿಕರ್ದವ್ರು. ಇಂಥ ದೊಡ್ಡ ಕಲೆಕ್ಟರ್ ಸಾಹೇಬರು ಪ್ರತ್ಯೇಕ ನಡ್ಕೋತ ಬರ್ತಾರೆ. ಎಂಥದ್ದು ಒಬ್ಬ ಸಿಪಾಯಿ ದೇವ್ರ ಮನೆ ಬುದ್ಧಿ ಇರ್ತೈತಿ. ಇಂತಿಂಥ ದೊಡ್ಡ ದೊಡ್ಡ ಸಾಹೇಬಲ್ಲಿ ಅಂಥ ಬುದ್ಧಿ ಇಲ್ಲ, ದೊಡ್ಡ ಬುದ್ಧಿ ಇರ್ತೈತಿ. ಯಾವ ದೊಡ್ಡ ವ್ಯಕ್ತಿ ಇರ್ತಾನೋ ಅವನಿಗೆ ದೊಡ್ಡ ಬುದ್ಧಿ ಇರ್ತಿರ್ತ ಆ ದೊಡ್ಡ ಜಾಸ್ತಿ ಇರ್ತಾವೆ. ಅದಕ್ಕಾಗಿ ಅವರಿಗೆ ನಮ್ಮ ಧನ್ಯವಾದಗಳು. ನಮ್ಮ ಧನ್ಯವಾದಗಳು ಮಾತು